ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಈ ಡಿ ದೇವರಾಜ್ ಅರಸು ಅವರ ನಿಗಮ ಮಂಡಳದಿಂದ ಪ್ರತಿ ವರ್ಷ ಅಂದರೆ ಕಂಡಕ್ಟ್ ಮಾಡ್ತಿರ್ತಾರೆ. ಇದರಲ್ಲಿ ಪರೀಕ್ಷಾ ಪೂರ್ವ ತರಬೇತಿಗಾಗಿ ನಾವೇನು KS, IAS ಮತ್ತು ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ, ಗ್ರೂಪ್ ಸಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಎಕ್ಸಾಮಿನೇಷನ್ಸ್ ಏನು ಕಂಡಕ್ಟ್ ಆಗ್ತಾವಲ್ಲ, ಆ ಎಕ್ಸಾಮ್ಗೆ ಫ್ರೀ ಕೋಚಿಂಗ್ ನಡೆಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಆಯಾ ಇಲಾಖೆಯಿಂದ ತರಬೇತಿ ನೀಡುತ್ತಿರುವ ಕಾರಣ ಸಂಬಂಧಪಟ್ಟ ಇಲಾಖೆಯಲ್ಲಿ ಈ ಯೋಜನೆ ಬಗ್ಗೆ ಮಾಹಿತಿ ಸಂಪರ್ಕಿಸಬಹುದು. ಅಂದರೆ ಈಗಾಗಲೇ SC, ST ಮತ್ತು ಮೈನಾರಿಟಿ ಏನು ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಆಲ್ರೆಡಿ ಅಪ್ಲಿಕೇಶನ್ ಕರೆದು ಅಪ್ಲೈ ಮಾಡಿ ಮತ್ತು ಸಂಬಂಧಪಟ್ಟ ಇಲಾಖೆ ಏನಿದ್ದಾವೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಏನಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಇದು ಮಾಡ್ತಾ ಇದ್ದಾರೆ. ಏನದಂದರೆ ಪರೀಕ್ಷಾ ಪೂರ್ವ ತರಬೇತಿಗಾಗಿ ಅಪ್ಲಿಕೇಶನ್ಸ್ ಕರೆದಿದ್ದಾನೆ. ಇದರಲ್ಲಿ ಏನದಂದರೆ UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್, ನಾಗರಿಕ ಸೇವೆಗಳಿಗೆ ಸಂಬಂಧಪಟ್ಟಂಗೆ IAS, IPS, IFS ಬೇರೆ ಬೇರೆ ಏನು ಬರ್ತಾವ ಅದಕ್ಕೆ ಸಂಬಂಧಪಟ್ಟಂಗೆ ಫ್ರೀ ಕೋಚಿಂಗು ಮತ್ತು ಅದ್ರ ಜೊತೆಗೆ ಬ್ಯಾಂಕಿಂಗ್ PO ಪ್ರೊಬೆಷನರಿ ಆಫೀಸರ್ ಅಂತ ಹೇಳಿ ಏನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ 2025-26ನೇ ಸಾಲಿಗೆ ಉಚಿತ ಪರೀಕ್ಷಾ ಪೂರ್ವ ತರಬೇತಿ ನೀಡುತ್ತಿದ್ದು, ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ 1, ಆಮೇಲೆ 2A, 3A ಹಾಗೂ 3Bಗಳಿಗೆ ಸೇರಿದ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದು. ಅಂದರೆ ಇದರಲ್ಲಿ 2025-26ನೇ ಸಾಲಿಗೆ ಸಂಬಂಧಪಟ್ಟಂಗೆ ಪರೀಕ್ಷಾ ಪೂರ್ವ ಉಚಿತ ತರಬೇತಿಗಾಗಿ ರಾಜ್ಯದಲ್ಲಿ ಬರುವಂಥ ಪ್ರವರ್ಗ 1ರಲ್ಲಿ, ಆಮೇಲೆ 2A ,3A ಹಾಗೂ 3Bಯಲ್ಲಿ ಏನು ಈ ಕೆಟಗರಿಯಲ್ಲಿ ಬರುವಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದು. ಒಂದೇದು ಏನದಂದರೆ, ಈ ಹಿಂದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷಾ ಪೂರ್ವ ತರಬೇತಿ ಪಡೆದಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಲು ಮತ್ತು ತರಬೇತಿ ಪಡೆಯಲು ಅರ್ಹರಾಗುವುದಿಲ್ಲ. ಇನ್ ಕೇಸ್ ನೀವೇನಾದರೂ ಈ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಮೊದಲೇನಾದರೂ ಪಡೆದಿದ್ದರೆ, ಅಂದರೆ ಈಗ UPSC ಆಗಲಿ ಮತ್ತು KPSCಗೆ ಆಗಲಿ, ಬ್ಯಾಂಕಿಂಗ್ ಸಂಬಂಧಪಟ್ಟಂಗೆ, ಗ್ರೂಪ್ ಸಿಗೆ ಸಂಬಂಧಪಟ್ಟಂಗೆ ಏನಾದರೂ ನೀವು ಪರೀಕ್ಷಾ ಪೂರ್ವ ತರಬೇತಿಯನ್ನು ಪಡೆದಿದ್ದರೆ ಅಂಥ ಅಭ್ಯರ್ಥಿಗಳು ಎಲಿಜಿಬಲ್ ಇಲ್ಲ ಅಂತ. ಆಮೇಲೆ ಎರಡನೇದು, ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಅಥವಾ ಅನುದಾನಿತ ಸಂಸ್ಥೆಗಳು ಅಥವಾ ಸಾರ್ವಜನಿಕ ಸ್ವಾಮ್ಯಕ್ಕೆ ಒಳಪಟ್ಟ ಸಂಸ್ಥೆಗಳಲ್ಲಿ ನೌಕರರು ಸದರಿ ಕಾರ್ಯಕ್ರಮದಡಿ ಅರ್ಜಿ ಸಲ್ಲಿಸಲು ಮತ್ತು ತರಬೇತಿ ಪಡೆಯಲು ಅರ್ಹರಿರುವುದಿಲ್ಲ. ಅಂದರೆ ಕೇಂದ್ರ ಸರ್ಕಾರವಾಗಲಿ, ರಾಜ್ಯ ಸರ್ಕಾರದ ಅನುದಾನಿತ ಸಂಸ್ಥೆಗಳು, ಸಾರ್ವಜನಿಕ ಸ್ವಾಮ್ಯಕ್ಕೆ ಒಳಪಟ್ಟ ಸಂಸ್ಥೆಗಳಲ್ಲಿ ನೀವೇನಾದರೂ ವರ್ಕ್ ಮಾಡ್ತಾ ಇದ್ದರೆ ಅಂಥ ಅಭ್ಯರ್ಥಿಗಳು ಈ ತರಬೇತಿ ಪಡೆಯಲು ಅರ್ಹರಾಗಿರೋದಿಲ್ಲ. ಅಂದರೆ ಎಲಿಜಿಬಿಲಿಟಿ ಇರುವುದಿಲ್ಲ ಅಂತದ್ರ ಅರ್ಥ. ಆಮೇಲೆ ಮೂರನೇದೇ, ಅಭ್ಯರ್ಥಿಯು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಈ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಅವರು ಫಸ್ಟ್ ಏನದಂದರೆ ಕರ್ನಾಟಕದವರೇ ಆಗಿರಬೇಕು, ಬೇರೆ ಸ್ಟೇಟ್ದವರು ಬೇರೆದವರಿಗೆ ಬರೋದಿಲ್ಲ. ಆಮೇಲೆ ನಾಲ್ಕನೇದು, UPSC ನಾಗರಿಕ ಸೇವೆ, ಬ್ಯಾಂಕಿಂಗ್ PO ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರೀಕ್ಷಾ ಪೂರ್ವ ತರಬೇತಿಗೆ ಅಭ್ಯರ್ಥಿಗಳು ಒಂದೇ ಅರ್ಜಿಯನ್ನು ಸಲ್ಲಿಸುವುದು. ಆಮೇಲೆ ಒಬ್ಬ ಅಭ್ಯರ್ಥಿಗೆ ಒಂದು ತರಬೇತಿಯನ್ನು ಮಾತ್ರ ಪಡೆಯಲು ಅವಕಾಶವಿರುತ್ತದೆ. ಅನುದಾನದ ಅಗತ್ಯಕ್ಕನುಗುಣವಾಗಿ ಭೌತಿಕ ಗುರಿ ಹಾಗೂ ಮಾಸಿಕ ಶಿಷ್ಯ ವೇತನ ನಿಗದಿಪಡಿಸಲಾಗಿದೆ. ಅಂದರೆ ಈ ಎರಡರಲ್ಲಿ ನೀವು ತರಬೇತಿ ಪಡೆಯುವುದಾದರೆ UPSC ಮತ್ತು ಆಮೇಲೆ ಬ್ಯಾಂಕಿಂಗ್ PO ಇದೆಯಲ್ಲ, ಎರಡರಲ್ಲಿ ಒಂದು ಮಾತ್ರ ಎಲಿಜಿಬಲ್ ಆಗ್ತೀರಿ. ಎರಡೂ ಪಾಸ್ ಆದರೂ ಕೂಡ ಒಂದಕ್ಕೆ ಮಾತ್ರ ತೆಗೆದುಕೊಳ್ತಾರೆ. ನೀವು ಈಗ UPSC ಆದರೂ ತೊಗೊಳ್ಬೋದು, ಆಮೇಲೆ ಬ್ಯಾಂಕಿಂಗ್ PO ಆದರೂ ತೊಗೊಳ್ಬೋದು. ಎರಡರಲ್ಲಿ ಒಂದು ಮಾತ್ರ ಇದಕ್ಕೆ ತರಬೇತಿ ಅವಧಿ ಅಂದರೆ ಎಷ್ಟು ತಿಂಗಳ ಇರ್ತದೆ, ಏನೇನು ಇರ್ತೈತೆ ಅಂದರೆ ಪರೀಕ್ಷಾ ಪೂರ್ವ ತರಬೇತಿ ಹೆಸರು ಅಂದರೆ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಂತ ಕರಿತೀವಲ್ಲ, ಇದರದ್ದು ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ. ಅಂದರೆ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ 7ರಿಂದ 9 ತಿಂಗಳ ಕಾಲ ಈ ತರಬೇತಿ ಯಾವ ಸಂಸ್ಥೆಗೆ ನೀವು ಆಯ್ಕೆ ಆಗಿರ್ತಾರೆ ಆ ಸಂಸ್ಥೆಯವರು 7ರಿಂದ 9 ತಿಂಗಳವರೆಗೆ ನಿಮಗೆ ಜನರಲ್ ಸ್ಟಡೀಸ್ GS ಪೇಪರ್ ಏನಂತ ಕರಿತೀವಲ್ಲ, GS ಪೇಪರ್ ಬಗ್ಗೆ ಒಂದು ಆಪ್ಷನಲ್ ಪೇಪರ್, ನೀವು ಯಾವ ಪೇಪರ್ ಆಯ್ಕೆ ಮಾಡ್ಕೊಂಡಿರ್ತೀರಿ ಆ ಪೇಪರ್ ಬಗ್ಗೆ ಮಾಹಿತಿ ಕೊಡ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ. ಆಮೇಲೆ ಪರ್ಸನಲ್ ಇಂಟರ್ವ್ಯೂ, ಇದನ್ನು ಈ ಮೂರನ್ನು ಪೂರ್ವಭಾವಿ ಪರೀಕ್ಷೆ, ಮುಖ್ಯ ಪರೀಕ್ಷೆ, ಆಮೇಲೆ ಇಂಟರ್ವ್ಯೂ ಸುಮಾರು ಏನಂದರೆ 7ರಿಂದ 9 ತಿಂಗಳವರೆಗೆ ಈ ತರಬೇತಿಯನ್ನು ನೀಡುವರು. ಆಮೇಲೆ ಬ್ಯಾಂಕಿಂಗ್ PO ಪ್ರೊಬೆಷನರಿ ಆಫೀಸರ್ ಏನಂದರೆ ಬ್ಯಾಂಕಿಂಗ್ PO ನೇಮಕಾತಿ ಪರೀಕ್ಷೆ ಸಮಗ್ರ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಸಿಲೆಬಸ್ ಇರ್ತದೆ ಆ ಸಿಲೆಬಸ್ ಪ್ರಕಾರ ಕನಿಷ್ಠ 3 ತಿಂಗಳ ಕಾಲ, ಕನಿಷ್ಠ 3 ತಿಂಗಳ ಅಂದರೆ ಗರಿಷ್ಠ ಇನ್ನೂ ಜಾಸ್ತಿನೇ ಹೋಗ್ಬೋದು, ಅದು ಕನಿಷ್ಠವಾಗಿ ಎಷ್ಟು ತಿಂಗಳು, 3 ತಿಂಗಳ ಕಾಲ ಆಗ ನೀವು ಸೆಲೆಕ್ಟ್ ಆಗಿರುವಂಥ ಕೋಚಿಂಗ್ ಸೆಂಟರ್ದಲ್ಲಿ ಮಾಹಿತಿಯನ್ನು ನೀಡ್ತಾರೆ. 7ನೇದು, 2005ನೇ ಸಾಲಿನ ಪೂರ್ವದಲ್ಲಿ SSLC ಉತ್ತೀರ್ಣರಾದ ಅಭ್ಯರ್ಥಿಗಳು ತಮ್ಮ 10ನೇ ತರಗತಿಯ ಮೂಲ ಅಂಕಪಟ್ಟಿಯೊಂದಿಗೆ ಹತ್ತಿರದ ಜಿಲ್ಲಾ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಹೋಗಿ ಅಂಕಪಟ್ಟಿಯ ವಿವರಗಳನ್ನು ಎಂಟ್ರಿ ಮಾಡಿಸಿ ನಂತರ ಅರ್ಜಿ ಸಲ್ಲಿಸೋದು.
ನೀವೇನಾದರೂ ಈ ಈಗ ಇದು ಫ್ರೀ ಕೋಚಿಂಗ್ ಅಪ್ಲೈ ಮಾಡ್ಬೇಕಂದ್ರೆ 2005ಕ್ಕಿಂತ ಮುಂಚೆ ಏನಾದರೂ ಪಾಸಾಗಿದ್ದರೆ ನೀವು ಜಿಲ್ಲಾ ಮತ್ತು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹೋಗಿ ಅವ್ರು ಏನು ಮಾಡ್ತಾರೆ ಅಂದರೆ ಎಂಟ್ರಿ ಮಾಡ್ತಾರೆ ಆ ಮಾರ್ಕ್ಸ್ ಕಾರ್ಡನ್ನು ಡಿಜಿಟಲ್ ಆಗಿ. ಈಗ ಯಾಕಂದರೆ ಡಿಜಿಲಾಕರು ಮತ್ತೊಂದು ಬಂದಿರೋದರಿಂದ ಡಿಜಿಟಲ್ ಆಗಿ 2005ಕ್ಕಿಂತ ಮುಂಚೆ ಪಾಸಾಗಿರೋದು ಇಲ್ಲ, ಹೌದಾ? ಅದಕ್ಕೋಸ್ಕರ ಅವ್ರು ಎಂಟ್ರಿ ಮಾಡ್ತಾರೆ. ಅದು ಎಂಟ್ರಿ ಮಾಡಿಸಿ ಅಪ್ಲೈ ಮಾಡಬೇಕು ನಂತರ. ಆಮೇಲೆ CBSE ಮತ್ತು ICSE ಹಾಗೂ ಇತರೆ ರಾಜ್ಯಗಳಲ್ಲಿ 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿರುವ ಮತ್ತು ಸದರಿ ಕಾರ್ಯಕ್ರಮದಡಿಯಲ್ಲಿ ಪರೀಕ್ಷಾ ಪೂರ್ವ ತರಬೇತಿಗೆ ಅರ್ಹರಿರುವ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ತಮ್ಮ 10ನೇ ತರಗತಿಯ ಮೂಲ ಅಂಕಪಟ್ಟಿಯೊಂದಿಗೆ ಹತ್ತಿರದ ಜಿಲ್ಲೆಯ ಅಂದರೆ ಜಿಲ್ಲಾ ಕೇಂದ್ರ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಹೋಗಿ ಅಂಕಪಟ್ಟಿಯ ವಿವರಗಳನ್ನು ಎಂಟ್ರಿ ಮಾಡಿಸಿ ನಂತರ ಅರ್ಜಿ ಸಲ್ಲಿಸುವುದು. ಅಂದರೆ ಕೆಲವು ಅಭ್ಯರ್ಥಿಗಳೇನೆಂದರೆ CBSE ಮತ್ತು ICS ಓದಿರ್ತಾರೆ. ಅಂಥ ಅಭ್ಯರ್ಥಿಗಳು ಈ UPSCಗೆ ಸಂಬಂಧಪಟ್ಟಂಗೆ, ಆಮೇಲೆ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಅಪ್ಲೈ ಮಾಡಬೇಕಂದ್ರೆ ಅಂಥ ಟೈಮಿಗೆ ಏನದಂದರೆ ಅವರು ಕೂಡ ಇದೇನಂದ್ರೆ ಜಿಲ್ಲಾ ಮತ್ತು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಹೋಗಿ ಅಂಕಪಟ್ಟಿಯನ್ನು ಎಂಟ್ರಿ ಮಾಡಿಸಲೇಬೇಕು ಖಂಡಿತವಾಗಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಹತೆಗಳನ್ನು ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು. ಫಸ್ಟ್ ಮೊದಲನೇದೇನಾಗಿದ್ದು ಕರ್ನಾಟಕ ರಾಜ್ಯದವರಾಗಿರಬೇಕು. ಆಮೇಲೆ ಹಿಂದುಳಿದ ವರ್ಗಗಳ ಪ್ರವರ್ಗ 1, 2A, 3A ಅಥವಾ 3Bಗಳಿಗೆ ಸೇರಿರಬೇಕು. ಆ ಅಭ್ಯರ್ಥಿಗಳು ಯಾವ ಅಭ್ಯರ್ಥಿ ಅಪ್ಲಿಕೇಶನ್ ಸಲ್ಲಿಸ್ಬೇಕಂದಿರ್ತಾರೆ ಆ ಅಭ್ಯರ್ಥಿಗಳೇನದಂದರೆ ಇದು ಪ್ರವರ್ಗ 1ರಲ್ಲಿ ಆದರೂ ಬರಬೇಕು, ಆಮೇಲೆ ಇಲ್ಲಾಂದರೆ 2A ಬರಬೇಕು, ಇಲ್ಲ 3A ಬರಬೇಕು, ಅಥವಾ 3Bಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರ್ತಾರೆ. ಅಭ್ಯರ್ಥಿಯ ಮತ್ತು ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಪ್ರವರ್ಗ 1, 2A, 3A, 3Bಗೆ 5 ಲಕ್ಷ ರೂಪಾಯಿಗಳ ಒಳಗಿರ್ಬೇಕು. ಅವರು ಏನದಂದರೆ ವಾರ್ಷಿಕ ಮಿತಿ 5 ಲಕ್ಷ ರೂಪಾಯಿ ಮೀರಿರಬಾರ್ದು, ಅದ್ರ ಒಳಗಿರಬೇಕು. ಆಮೇಲೆ ವಿದ್ಯಾರ್ಹತೆಯನ್ನು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದಿರಬೇಕು. ಕಂಪಲ್ಸರಿ ಅವ್ರ ವಿದ್ಯಾರ್ಹತೆ ಏನಾಗಿರ್ಬೇಕಂದ್ರೆ ಡಿಗ್ರಿ ಮುಗಿಸಿರಬೇಕು. ತರಬೇತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ವಯೋಮಿತಿ 15/6/2025ಕ್ಕೆ ಅನ್ವಯಿಸುವಂತೆ. ಈ 15/6/2025ಕ್ಕೆ ಅವರ ವಯಸ್ಸಿನ ಮಿತಿ ಅಂದರೆ ಕನಿಷ್ಠ ಮತ್ತು ಗರಿಷ್ಠ ಎಷ್ಟಾಗಿರ್ಬೇಕಂದ್ರೆ UPSC ನಾಗರಿಕ ಸೇವೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಿದೆಲ್ಲ ಅದಕ್ಕೂ ಕನಿಷ್ಠ ವಯೋಮಿತಿ ಈ ತರಬೇತಿ ಪಡೆಯೋದಕ್ಕೆ ಅಪ್ಲೈ ಮಾಡಬೇಕಂದ್ರೆ 21 ವರ್ಷಗಳಾಗಿರಬೇಕು. ಗರಿಷ್ಠ ವಯೋಮಿತಿ 31 ವರ್ಷಗಳು. ಬ್ಯಾಂಕಿಂಗ್ POಗೆ 21 ವರ್ಷಗಳು ಕನಿಷ್ಠ ವಯೋಮಿತಿ. ಇದು ಸೇಮ್ UPSCಗೆ ಮತ್ತು ಇದು ಬ್ಯಾಂಕಿಂಗ್ POಗೆ ಎರಡಕ್ಕೂ ಸೇಮ್ 21. ಇಲ್ಲಿ ಮಾತ್ರ ಗರಿಷ್ಠ ವಯೋಮಿತಿ ಬ್ಯಾಂಕಿಂಗ್ಗೆ ಕಡಿಮೆ ಇದೆ 27 ವರ್ಷ. ಮತ್ತು ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಭ್ಯರ್ಥಿಯು ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು JPG ಅಥವಾ JPEG ಫಾರ್ಮೇಟ್ನಲ್ಲಿ ಅಪ್ಲೋಡ್ ಮಾಡಬೇಕು. ಅದು 1 MB ಒಳಗಡೆ ಇರಬೇಕು. ಅವರು ಇತ್ತೀಚಿನ ಭಾವಚಿತ್ರ ಏನಿರ್ತಲ್ಲ ಪ್ರೆಸೆಂಟ್ ಭಾವಚಿತ್ರವನ್ನು ಇದರಲ್ಲಿ 1 MB ಒಳಗಡೆ ಅಪ್ಲೋಡ್ ಮಾಡಬೇಕು. ಅಭ್ಯರ್ಥಿಗಳು UPSC ನಾಗರಿಕ ಸೇವೆ, ಬ್ಯಾಂಕಿಂಗ್ PO ಅಥವಾ ಎರಡೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರೀಕ್ಷಾ ಪೂರ್ವ ತರಬೇತಿಗಳಿಗೆ ಅವರ ವಯೋಮಿತಿ ಆಧಾರದ ಮೇಲೆ ಅರ್ಜಿಯಲ್ಲಿ ಆಸಕ್ತಿ ನಮೂದಿಸಬಹುದಾಗಿದ್ದು ಅದರಂತೆ ಅಭ್ಯರ್ಥಿಗಳು ಸಾಮಾನ್ಯ ಪ್ರವೇಶ ಪರೀಕ್ಷೆಗಳನ್ನು ಬರೆಯಲು ಅರ್ಹರಾಗಿರುತ್ತಾರೆ. ಅಂದರೆ ನೀವು ಎರಡರಲ್ಲಿ ಈಗ UPSC ಮತ್ತು ಆಮೇಲೆ ಬ್ಯಾಂಕಿಂಗ್ POದಲ್ಲಿ ಎರಡರಲ್ಲಿ ನಿಮಗೆ ಯಾವುದ್ರ ಮ್ಯಾಗ ಆಸಕ್ತಿ ಇರ್ತೈತೆ ಆದ್ಯತೆ ಮೇರೆಗೆ ಫಸ್ಟು ಸೆಕೆಂಡ್ ಅಂತ ಕೊಡ್ಬೋದು. ಈಗ ಕೆಲವ್ರಿಗೆ ಏನಂತ ಬ್ಯಾಂಕಿಂಗ್ POದಲ್ಲಿ ಫಸ್ಟ್ ಕೊಟ್ಟಿರ್ತಾರೆ, ಆಮೇಲೆ UPSC ಕೆಲವ್ರಿಗೆ UPSC ಫಸ್ಟ್ ಕೊಟ್ಟರೆ ಬ್ಯಾಂಕಿಂಗ್ POದಲ್ಲಿ ಸೆಕೆಂಡ್ ಕೊಟ್ಟಿರ್ತಾರೆ. ನಿಮಗೆ ಯಾವುದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರ್ತೈತೆ ಅದನ್ನು ಪ್ರಯಾರಿಟಿ ಕೊಡಬೇಕು. ಆಮೇಲೆ 11ನೇದೇನಂದ್ರೆ ಒಂದು ವೇಳೆ ಅಭ್ಯರ್ಥಿಯು ಸದರಿ ಎರಡೂ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದರೆ ಎರಡರಲ್ಲಿ ಅಂತಿಮವಾಗಿ ಅಭ್ಯರ್ಥಿಯು ಯಾವುದಾದರೂ ಒಂದು ತರಬೇತಿಯನ್ನು ಮಾತ್ರ ಪಡೆಯಲು ಅರ್ಹರಾಗಿರ್ತಾರೆ. ನೀವು ಇವಾಗ UPSCಗೆ ಏನು ಸಂಬಂಧಪಟ್ಟಂಗೆ ಫ್ರೀ ಎಕ್ಸಾಮಿನೇಷನ್ಸ್ ಏನು ಕಂಡಕ್ಟ್ ಮಾಡ್ತೀರಾ ಅದು ಮತ್ತು ಬ್ಯಾಂಕ್ ಎರಡರಲ್ಲಿ ಚೆನ್ನಾಗಿ ಎಕ್ಸಾಮ್ ಮಾಡಿಕೊಂಡು ಆಮೇಲೆ ಒಳ್ಳೆ ರ್ಯಾಂಕಿಂಗ್ ಬಂದರೆ ನೀವು ಎರಡರಲ್ಲಿ ಸೆಲೆಕ್ಟ್ ಆಗೋ ಸಾಧ್ಯತೆ ಇದ್ದರೆ ಅಥವಾ ಎರಡರಲ್ಲಿ ಸೆಲೆಕ್ಟ್ ಆಗಿ ಎರಡರಲ್ಲಿ ಲಿಸ್ಟ್ನಲ್ಲಿ ಹೆಸರು ಬಂದರೆ ನೀವು ಯಾವುದಾದ್ರೂ ಒಂದನ್ನು ಮಾತ್ರ ಅಂತಿಮವಾಗಿ ಆಯ್ಕೆ ಮಾಡ್ಕೋಬೇಕು. ಎರಡರಲ್ಲಿ ಈಗ UPSC ಫ್ರೀ ಕೋಚಿಂಗನ್ನು ಆಯ್ಕೆ ಮಾಡ್ಕೋಬೇಕಿಲ್ಲ, ಬ್ಯಾಂಕಿಂಗ್ PO ಅನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಎರಡರಲ್ಲಿ ಒಂದು ಮಾತ್ರ ತೊಗೊಳ್ಳೋಕ್ಕೆ ಅವಕಾಶ ಇರ್ತದೆ. ಇಲ್ಲಿ ನೋಡಿ, ಒಂದು ತರಬೇತಿಯನ್ನು ಮಾತ್ರ ಪಡೆಯಲು ಅರ್ಹರಾಗಿರ್ತಾರೆ. ಒಂದು ತರಬೇತಿಯನ್ನು ಮಾತ್ರ ಪಡೆಯಲು ಅರ್ಹರಾಗಿರ್ತಾರೆ. ಅಭ್ಯರ್ಥಿಯ ಬ್ಯಾಂಕ್ ಖಾತೆಯ ವಿವರ. ಅಭ್ಯರ್ಥಿಯು ಯಾವುದೇ ಬ್ಯಾಂಕ್ನಲ್ಲಿ ತನ್ನ ಖಾತೆಯನ್ನು ಹೊಂದಿದ್ದು ಬ್ಯಾಂಕಿನ ಹೆಸರು, ಶಾಖೆ, ಖಾತಾ ಸಂಖ್ಯೆ, IFS ಕೋಡ್ಗಳನ್ನು ಕಡ್ಡಾಯವಾಗಿ ಅರ್ಜಿಯ ನಿಗದಿತ ಸ್ಥಳದಲ್ಲಿ ನಮೂದಿಸುವ. ತಪ್ಪು ಮಾಹಿತಿ ಕಾರಣದಿಂದ ಉಂಟಾಗಬಹುದಾದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಜವಾಬ್ದಾರರಾಗಿರ್ತಾರೆ. ಈಗ ಅಭ್ಯರ್ಥಿಗಳಿಗೆ ಸ್ಟೇ ಫಂಡ್ ಏನಾದರೂ ಕೊಡಬೇಕಂದ್ರೆ ಡೈರೆಕ್ಟ್ DBT ಮಾಡೋದ್ರಿಂದ ಅವ್ರಿಗೇನದಂದ್ರೆ ಇವರ ಬ್ಯಾಂಕಿನ ಹೆಸರು, ಶಾಖೆ, ಖಾತೆ ಸಂಖ್ಯೆ, IFS ಕೋಡ್ ಇದು ಕಡ್ಡಾಯವಾಗಿ ಹಾಕಲೇಬೇಕು. ಹಾಕಿದ ಕೂಡಲೇ ಅವರು ಡೈರೆಕ್ಟಾಗಿ ಮಂತ್ಲಿ ಏನು ಸ್ಟೇ ಫಂಡ್ ಬರ್ತಾರೆ ಅವರು ಡೈರೆಕ್ಟಾಗಿ ಬರೋದರಿಂದ ಅವ್ರಿಗೆ ಇದೇನದಂದರೆ ಬ್ಯಾಂಕ್ ಆಗಲಿ, ಬ್ಯಾಂಕ್ ಶಾಖೆ ಆಗಲಿ ಮತ್ತು IFS
ಆಮೇಲೆ ನೆಕ್ಸ್ಟು 12ನೇ ಪಾಯಿಂಟ್ ಏನಂದರೆ ಅಭ್ಯರ್ಥಿಯ ಬ್ಯಾಂಕ್ ಖಾತೆಯ ವಿವರ ಏನದಂದರೆ ಬ್ಯಾಂಕ್ ಖಾತೆಯ ವಿವರ ತನ್ನ ಖಾತೆಯನ್ನು ಹೊಂದಿದ್ದು, ಅಂದರೆ ಯಾವುದೇ ಬ್ಯಾಂಕಿನಲ್ಲಿ ತನ್ನ ಖಾತೆಯನ್ನು ಹೊಂದಿದ್ದು ಬ್ಯಾಂಕಿನ ಹೆಸರು, ಖಾತೆ ಶಾಖೆಯ ಹೆಸರು, IFS ಕೋಡನ್ನು ಕಡ್ಡಾಯವಾಗಿ ನಮೂದಿಸ್ತಳದು. ತಪ್ಪು ಸಂಬಂಧಪಟ್ಟ ಅಭ್ಯರ್ಥಿಗಳು ಮುಂದುವರೆದ ಖಾತೆ ವಿವರ ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರ್ಬೇಕು ಮತ್ತು ಚಾಲ್ತಿಯಲ್ಲಿರ್ಬೇಕು. ಅಂದರೆ ಅಭ್ಯರ್ಥಿಗಳು ಕೆಲವರಿಗೆ ಈಗ 2-3 ಕಡೆ ಇರ್ತವೆ, ಮತ್ತು ಕೆಲವರು ಏನು ಮಾಡಿರ್ತಾರೆ ಅಂದರೆ ಈಗ ಇದು ಇರಲ್ಲ ಅವರಿಗೆ, ಬ್ಯಾಂಕಿಗೆ ಮತ್ತು ಅವ್ರ ಮೊಬೈಲ್ ಸಂಖ್ಯೆಗೆ ಏನಿರಲ್ಲ ಅಂದ್ರೆ ಲಿಂಕ್ ಇರಲ್ಲ. ಅಂಥ ಅಭ್ಯರ್ಥಿಗಳು 2-3 ಮೊಬೈಲ್ ನಂಬರ್, ಅಂದರೆ ಒಂದಕ್ಕಿಂತ ಹೆಚ್ಚು ಮೊಬೈಲ್ ನಂಬರ್ ಇರುವಂಥವ್ರು ಇದೇನದಂದ್ರೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರ್ಬೇಕು. ಅವ್ರದ್ದು ಯಾವುದು ಇದು ಬ್ಯಾಂಕ್ ಖಾತೆ ಆಧಾರ್ ಕಾರ್ಡಿಗೆ ಇಲ್ಲಿ ಅಭ್ಯರ್ಥಿ ಬ್ಯಾಂಕ್ ಖಾತೆಯ ವಿವರ, ಅಭ್ಯರ್ಥಿ ಯಾವುದೇ ಬ್ಯಾಂಕಿನಲ್ಲಿ ತನ್ನ ಖಾತೆಯನ್ನು ಹೊಂದಿದ್ದು, ಅದು ಖಾತೆಯನ್ನು ಹೊಂದಿರ್ತಾರಲ್ಲ, ಬ್ಯಾಂಕಿನ ಹೆಸರು, ಶಾಖೆ, ಖಾತೆಯ ಸಂಖ್ಯೆ, IFS ಕೋಡ್ಗಳನ್ನು ಕಡ್ಡಾಯವಾಗಿ ಅರ್ಜಿಯಲ್ಲಿ ನಿಗದಿತ ಸ್ಥಳದಲ್ಲಿ ನಮೂದಿಸು. ತಪ್ಪು ಮಾಹಿತಿಯ ಕಾರಣದಿಂದ ಉಂಟಾಗಬಹುದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಜವಾಬ್ದಾರಿಯಾಗಿರ್ತಾರೆ. ಅದಕ್ಕೂ ಇವರು ಇಲಾಖೆಯರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದಕ್ಕೆ ನಾವು ಜವಾಬ್ದಾರಿ ಅಲ್ಲ, ನೀವೇನಾದರೂ ತಪ್ಪು ಮಾಹಿತಿ ಕೊಟ್ಟರೆ ನೀವೇ ಕಾರಣ ಅಂತ ಹೇಳಿದ್ದಾರೆ. ಮುಂದುವರಿದು ಅಭ್ಯರ್ಥಿಯ ಬ್ಯಾಂಕ್ ಖಾತೆ ವಿವರವು ಅವರ ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರಬೇಕು ಮತ್ತು ಚಾಲ್ತಿಯಲ್ಲಿರಬೇಕು. ಅದು ಆಧಾರ್ ಅದೇನಾದ್ರು ಅಕೌಂಟ್ ಏನಿರ್ತದಲ್ಲ, ಕೆಲವರು ತುಂಬ ವರ್ಷಗಳು ಅಥವಾ ತುಂಬ ತಿಂಗಳುಗಳ ಕಾಲ ಏನನ್ನು ಚಾಲ್ತಿ ಇರಲಿಲ್ಲ ಅಂದರೆ ಆ ಖಾತೆಯನ್ನು ಏನು ಮಾಡಿರ್ತಾರೆ ಅಂದ್ರೆ ತಾತ್ಕಾಲಿಕವಾಗಿ ಅಷ್ಟೇ ಸ್ಟಾಪ್ ಮಾಡಿರ್ತಾರೆ ಬ್ಯಾಂಕ್ನಲ್ಲಿ. ಅಂಥವರು ಏನದಂದ್ರೆ ಈಗ ಪ್ರಚಲಿತ ಅವ್ರು ಏನಾದರೂ ಯೂಸ್ ಮಾಡೋಂಥ ಬ್ಯಾಂಕ್ ಅಕೌಂಟನ್ನು ಕೊಡಬೇಕು ಅಪ್ಲಿಕೇಶನ್ ಹಾಕಾಗ. ಮತ್ತು 13ನೇದು ಇಲಾಖೆಯಿಂದ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲಾಗುವುದಿಲ್ಲ. ಇಲಾಖೆಯ ವೆಬ್ಸೈಟನ್ನು ಕಾಲಕಾಲಕ್ಕೆ ವೀಕ್ಷಿಸತಕ್ಕದಾಗ ಹಾಗೂ ವೆಬ್ಸೈಟ್ನಲ್ಲಿ ನೀಡಲಾದ ಸೂಚನೆಯ ಅನುಸಾರವಾಗಿ ಪ್ರವೇಶ ಪರೀಕ್ಷೆ ಡೌನ್ಲೋಡ್ ಮಾಡಿಕೊಂಡು ಸಾಮಾನ್ಯ ಪ್ರವೇಶ ಪರೀಕ್ಷೆ ತರಬೇತಿ ಸಂಸ್ಥೆ ಹಾಗೂ ಆಯ್ಕೆ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿಕೊಳ್ಳೋದು. ಅಂದರೆ ನಾವೇನಾದರೂ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್, ಇವಾಗ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ, ಅದು ಎಕ್ಸಾಮ್ ಡೇಟ್ ಆಗಲಿ, ಆಮೇಲೆ ನಮ್ಮದು ವೆರಿಫಿಕೇಷನ್ ಆಗಲಿ, ನಮ್ದು ಎಷ್ಟು ಸ್ಕೋರ್ ಬಂದದ್ದು, ಏನಾದರೂ ನಾವು ಎಕ್ಸ್ಟ್ರಾ ತಿಳ್ಕೊಬೇಕಂದ್ರೆ ಅದು ಇಲಾಖೆ ವೆಬ್ಸೈಟ್ ಏನಿರ್ತೈತೆ ಅದಕ್ಕೂ ಕಾಲಕ್ಕೆ ಅನುಗುಣವಾಗಿ ನಾವು ವೀಕ್ಷಣೆ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕಂತ ಹೇಳ್ತಾ ಇದ್ದಾರೆ. ಆಮೇಲೆ ಸಾಮಾನ್ಯ ಪ್ರವೇಶ ಪರೀಕ್ಷೆ, ಇದರಲ್ಲಿ UPSC ನಾಗರಿಕ ಸೇವೆ, ಬ್ಯಾಂಕಿಂಗ್ PO ಪರೀಕ್ಷೆಗಳ ಪರೀಕ್ಷಾ ಪೂರ್ವ ತರಬೇತಿಗಳಿಗೆ ಆಯಾ ಪರೀಕ್ಷಾ ಪ್ರಾಧಿಕಾರಗಳು ನಿಗದಿಪಡಿಸಿರುವ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುವುದು. ಇವಾಗ ಈಗೇನದಂದರೆ UPSCಗೆ ಸಂಬಂಧಪಟ್ಟಂಗೆ ಬೇರೆ ಪಠ್ಯಕ್ರಮ ಮತ್ತು ಬ್ಯಾಂಕ್ POಗೆ ಸಂಬಂಧಪಟ್ಟಂಗೆ ಬೇರೆ ಪಠ್ಯಕ್ರಮ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನದಂದರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ. UPSCಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಹೈ ಲೆವೆಲ್ ಇರ್ತೈತೆ. ಬ್ಯಾಂಕ್ PO ಈಗ ನಾವೇನು ಗ್ರೂಪ್ C ಲೆವೆಲ್ ಎಕ್ಸಾಮ್ಸ್ ಏನು ಬರಿತೀವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇರ್ತೈತೆ. ಅದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮ್ಸ್ ನಡೆಸ್ತಾರೆ. UPSC ನಾಗರಿಕ ಸೇವೆ ಮತ್ತು ಬ್ಯಾಂಕ್ PO ಪರೀಕ್ಷಾ ಪೂರ್ವ ತರಬೇತಿಗಳಿಗೆ ಒಟ್ಟು 100 ಅಂಕಗಳ ಬಹು ಆಯ್ಕೆ ಪ್ರಶ್ನೆಗಳನ್ನು ಇರುವಂತೆ 2 ಸಾಮಾನ್ಯ ಪ್ರವೇಶಗಳನ್ನು ಪ್ರತ್ಯೇಕವಾಗಿ ನಡೆಸಲಾಗುವುದು. ಇಲ್ಲಿ UPSC ಮತ್ತು ಬ್ಯಾಂಕ್ PO ಪರೀಕ್ಷಾ ಪೂರ್ವ ತರಬೇತಿಗಳು ಎರಡಕ್ಕೂ ಕೂಡ 100 ಅಂಕದ ಏನಿರ್ತಾವಂದ್ರೆ ಎಕ್ಸಾಮ್ಸ್ ಇರ್ತವೆ. 100 ಅಂಕದ ಎಕ್ಸಾಮ್ಸ್ಗೆ ಇರ್ತವೆ ಸಪ್ರೇಟಾಗಿ. ಅದು ಇವಾಗ UPSCಗೆ ಸಂಬಂಧಪಟ್ಟಂಗೆ ಸಪ್ರೇಟ್ ಎಕ್ಸಾಮ್ಸ್ ನಡೆಸ್ತಾರೆ, ಆಮೇಲೆ ಬ್ಯಾಂಕ್ POಗೆ ಸಂಬಂಧಪಟ್ಟಂಗೆ ಸಪ್ರೇಟ್ ಎಕ್ಸಾಮ್ ನಡೆಸ್ತಾರೆ. ಅದು 2 ಎಕ್ಸಾಮ್ಸನ್ನು ಬೇರೆ ಪ್ರತ್ಯೇಕವಾಗಿ ನಡೆಸಲಾಗುವುದು. ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಸೂಚನೆಗಳು, ಈ ಎಕ್ಸಾಮಿನೇಷನ್ಸ್ ಏನೇನು ಕೆಲವು ಸೂಚನೆಗಳನ್ನು ನೀಡಿದ್ದಾರೆ. ಈಗ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸುವ ದಿನಾಂಕ, ಸಮಯ, ಸ್ಥಳ ಮುಂತಾದ ಮಾಹಿತಿಯನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವೆಬ್ಸೈಟ್ನಲ್ಲಿ ನಂತರದ ದಿನಗಳಲ್ಲಿ ಪ್ರಕಟಿಸೋಣ. ಹಾಗೆ ಮೇಲೆ ಹೇಳಿದಂಗೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ದಿನಾಂಕದ ಬಗ್ಗೆ, ಸಮಯ, ಸ್ಥಳ ಮತ್ತು ಎಲ್ಲೆಲ್ಲಿ ನಡೀತೈತೆ, ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿ ಬಿದ್ದೈತೆ, ನಿಮ್ಮ ಯಾವ ಡಿಸ್ಟಿಕಲ್ಲಿ ಏನೇನು ಅಂತೇಳಿ ನಂತರ ದಿನಗಳಲ್ಲಿ ಅವರು ತಿಳಿಸ್ತಾರೆ. ಈಗ ಆಯ್ಕೆ ವಿಧಾನ ಯಾವ ಥರ ಮಾಡ್ತಾರೆ ಅಂದರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ ಅಂಕಗಳು, ಮೀಸಲಾತಿ, ಪ್ರವರ್ಗವಾರು, ವಿಕಲಚೇತನ ಮತ್ತು ಮಹಿಳೆಯರು ಮಾರ್ಗಸೂಚಿಗಳನ್ವಯ ಅಭ್ಯರ್ಥಿಗಳು ಅವರ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿದ ನಂತರ ತರಬೇತಿಗಾಗಿ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿ ನಿಯೋಜಿಸಲಾಗುವುದು. ಅಂದರೆ ಇವಾಗ ಅಷ್ಟು ಏನಂದ ಪ್ರವರ್ಗ 1, 2A, 3A, 3B ಏನಿದಾವಲ್ಲ, ಈ ಕೆಟಗರಿ ವೈಸ್ ಆ ಕೆಟಗರಿ ವೈಸ್ ಡಿವೈಡ್ ಮಾಡ್ತಾರೆ. ಇವ್ರಿಗಿಷ್ಟಿಷ್ಟು ಅಂತ. ಅದರಲ್ಲಿ ಏನದಂದ್ರೆ ವಿಕಲಚೇತನ ಮತ್ತು ಮಹಿಳೆಯರಿಗೆ ರಿಸರ್ವೇಷನ್ ಇರೋದೆ ಅಂತ ಅವ್ರಿಗೆ ಎಷ್ಟೆಷ್ಟು ಸೀಟ್ ಕೊಡಬೇಕು ಅಂದರೆ ಅವರು ಎಷ್ಟೆಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಸಪ್ರೇಟಾಗಿ ತೆಗೆದು ನಂತರ ಏನು ಮಾಡ್ತಾರೆ, ನಿಮ್ಮ ರ್ಯಾಂಕ್ ಲಿಸ್ಟ್ ಬಿಡ್ತಾರೆ. ಅದ್ರ ಪ್ರಕಾರ ಏನು ಮಾಡ್ತಾರೆ, ದಾಖಲಾತಿ ಪರಿಶೀಲನೆ ಮಾಡ್ತಾರೆ. ನಿಮ್ಮ ಮೂಲ ದಾಖಲಾತಿ ಏನಿದಾವೆ ಒರಿಜಿನಲ್ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ನಂತರ ಏನು ಮಾಡ್ತಾರೆ, ತರಬೇತಿ ಕೌನ್ಸಿಲಿಂಗ್ ಮೂಲಕ ಕೌನ್ಸಿಲಿಂಗ್ ಮಾಡ್ತಾರೆ. ಕೌನ್ಸಿಲಿಂಗ್ ಮಾಡಿ ನೀವು ಯಾವ ತರಬೇತಿ ಸೆಂಟರ್ ಇರ್ತದೆ ಅದಕ್ಕೆ ಆಯ್ಕೆ ಮಾಡ್ಕೋಬೋದು. ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಸಿಗ್ತೈತೆ.
ಅಂತಿಮವಾಗಿ ಅರ್ಜಿಯನ್ನು ಸಬ್ಮಿಟ್ ಮಾಡುವ ಮುನ್ನ ಎಲ್ಲ ಅಂಶಗಳನ್ನು ಸರಿಯಾಗಿರುವ ಬಗ್ಗೆ ಅಭ್ಯರ್ಥಿಗಳು ಖಚಿತಪಡಿಸಿಕೊಳ್ಳಬೇಕು. ಸರಿಯಾದ ಮಾಹಿತಿ ನೀಡದ ಅಪೂರ್ಣ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತದೆ. ನೀವೇನಾದರೂ ಇನ್ ಕೇಸ್ ಯಾವುದಾದ್ರೂ ಈಗ ಸಲ್ಲಿಸುವಾಗ ಏನಾದರೂ ಮಿಸ್ಟೇಕ್ಸ್ ಆದರೆ ಆ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತದೆ ಅಂತ ತಿಳಿಸಲಾಗಿದೆ. ಅಭ್ಯರ್ಥಿಯು ತಪ್ಪು ಮಾಹಿತಿ ನೀಡಿರುವುದು ಅನರ್ಹ ಅಭ್ಯರ್ಥಿಯೆಂದು ಯಾವುದೇ ಹಂತದಲ್ಲಿ ಕಂಡು ಬಂದಲ್ಲಿ ಅಂಥ ಅಭ್ಯರ್ಥಿಯ ವಿರುದ್ಧ ನಿಯಮಾನುಸಾರ ಸೂಕ್ತ ಕ್ರಮ ಜರುಗಿಸಲಾಗುವುದು. ಈಗ ಅಭ್ಯರ್ಥಿ ಇವ್ರೇನು ಮೇಲ್ಕಂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಏನು ಎಲಿಜಿಬಿಲಿಟಿ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನಾವು ಸುಳ್ಳು ಮಾಹಿತಿಯನ್ನು ನೀಡಿ ಅಥವಾ ಸುಳ್ಳು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿ ಏನಾದರೂ ಅಪ್ಲೈ ಮಾಡಿದರೆ ಅಂಥವರ ವಿರುದ್ಧ ಈಗ ಇಲಾಖೆಯಿಂದ ಏನೇನು ನಿಯಮಾನುಸಾರ ಏನು ಸೂಕ್ತ ಕ್ರಮ ಜರುಗಿಸಬೇಕಲ್ಲ ಅಂಥ ಸೂಕ್ತ ಕ್ರಮವನ್ನು ಜರುಗಿಸಲಾಗುತ್ತದೆ ಅಂತ ತಿಳಿಸಲಾಗಿದೆ. ಆಮೇಲೆ ಅರ್ಜಿಯನ್ನು ಒಮ್ಮೆ ಮಾತ್ರ ಸಲ್ಲಿಸಲು ಅವಕಾಶವಿದ್ದು ಅರ್ಜಿಯನ್ನು ಸಲ್ಲಿಸಿದ ನಂತರ ಎಡಿಟ್ ಅಥವಾ ಡಿಲೀಟ್ ಆಪ್ಷನ್ಸ್ಗೆ ಅವಕಾಶವಿರೋದಿಲ್ಲ. ಇಲ್ಲಿ ನೋಡಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂದರೆ ನೀವು ಒಂದು ಸಾರಿ ಏನಾದರೂ ಅಪ್ಲಿಕೇಶನ್ ಸಲ್ಲಿಸಿದ ಮ್ಯಾಗ ನೀವು ಎಡಿಟ್ ಮಾಡ್ತೀನಿ ಆಮೇಲೆ ನಂತರ ಡಿಲೀಟ್ ಮಾಡ್ತೀನಿ ಅಂತ ಅವಕಾಶವಿರೋದಿಲ್ಲ. ತುಂಬ ಸೂಕ್ಷ್ಮತೆಯಿಂದ ಅರ್ಜಿ ಸಲ್ಲಿಸ್ಬೇಕು. ಯಾಕಂದ್ರೆ ಒಂದು ಸಾರಿ ಆದಮ್ಯಾಗ ಕೆಲವು ಅಪ್ಲಿಕೇಶನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ಮತ್ತು ಎಡಿಟ್ ಮಾಡೋದಕ್ಕೆ ಅವಕಾಶ ಇದೆ, ಡಿಲೀಟ್ ಮಾಡೋದಕ್ಕೆ ಅವಕಾಶ ಇದೆ. ಇದರಲ್ಲಿಲ್ಲ ನೋಡಿ. ಒಂದು ಸಾರಿ ಎಡಿಟ್ ಮತ್ತು ಡಿಲೀಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಅದಕ್ಕಾಗಿ ತುಂಬ ಸೂಕ್ಷ್ಮತೆಯಿಂದ ಅರ್ಜಿಯನ್ನು ಸಲ್ಲಿಸಬೇಕು. ಆಮೇಲೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ತೆಗೆದುಕೊಂಡು ಅಭ್ಯರ್ಥಿಗಳು ತಮ್ಮ ಬಳಿ ಇಟ್ಟುಕೊಳ್ಳುವುದು. ಆದರೆ ಮಾಮೂಲಿಯಾಗಿ ನಾವು ಅರ್ಜಿ ಸಲ್ಲಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನು ನೆಕ್ಸ್ಟ್ ನಾವು ಸೆಲೆಕ್ಷನ್, ನೀವು ಯಾರಾದರೂ ಎಕ್ಸಾಮ್ಸ್ ಬರೋದವರು ಸೆಲೆಕ್ಷನ್ ಆದರೆ ಅದು ಬೇಕಾಗ್ತೈತೆ. ಅಲ್ಲಿ ಒಂದು ಪ್ರಿಂಟ್ ಕೇಳ್ತಾರಲ್ಲ ಅದಕ್ಕೋಸ್ಕರ ಅದನ್ನ ತೆಗೆದಿಟ್ಕೋಬೇಕು. ಮತ್ತು ಹಾಲ್ ಟಿಕೆಟು ಪ್ರಿಂಟೌಟ್ ತೆಗಿಬೇಕಂದ್ರೆ ಅದಕ್ಕೋಸ್ಕರ ಒಂದು ಪ್ರಿಂಟನ್ನು ತೆಗೆದಿಟ್ಕೊಳ್ಳೋದು ಸೂಕ್ತ ಮತ್ತು ಉತ್ತಮ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಲಾಸ್ಟ್ ಡೇಟ್, ಅಪ್ಲಿಕೇಶನ್ ಸಲ್ಲಿಸೋಂಥ ಲಾಸ್ಟ್ ಡೇಟ್ ಯಾವಾಗ 15/6/2025. ಈ ಡೇಟಿನ ಒಳಗೆ 15ನೇ ತಾರೀಕು 6ನೇ ತಿಂಗಳು 2025 ಲಾಸ್ಟ್ ಡೇಟ್ ಆಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ಇಲ್ಲಿ ನೋಡಿ, ಸಮಯ ಬೆಳಗ್ಗೆ 10ರಿಂದ 5 ಗಂಟೆಯವರೆಗೆ ಅಂತ ಹೇಳಿದರೆ ಸಾರ್ವಜನಿಕ ರಜಾ ದಿನಗಳನ್ನು ಹೊರತುಪಡಿಸಿ ಏನು ಹಾಲ್ಡೇ ಇರ್ತದೆ ಅದನ್ನು ಹೊರತುಪಡಿಸಿ ಇಲ್ಲಿ 8050370006 ಈ ನಂಬರ್ಗೆ ಏನದಂದ್ರೆ ಕರೆ ಮಾಡ್ರಿ ಅಂತ ಹೇಳಿ. ನಿಮಗೆ ಇನ್ ಕೇಸ್ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ನಿಮ್ಮ ಅರ್ಜಿಗೆ ಸಂಬಂಧಪಟ್ಟಂಗೆ, ನಿಮ್ಮ ದಾಖಲಾತಿಗೆ ಸಂಬಂಧಪಟ್ಟಂಗೆ ಏನಾದರೂ ಕ್ಲಾರಿಫಿಕೇಷನ್ ಬೇಕಾಗಿತ್ತಂದರೆ ಈ ಸಂಖ್ಯೆಗೆ ಕರೆ ಮಾಡಿ ತಿಳಿದುಕೊಳ್ಳಬಹುದು. ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.